ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು, ಸೊ ಹಾಗಾಗಿ ಇವಾಗ ರೆಡಿಯಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಹೊರಡ್ತಾ ಇದೀವಿ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ, ನೋಡ್ಬೇಕು. ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ರೆಡಿನಾ? ಯಾ. ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ನೀನು ಕೇಳ್ತಾ ಇರ್ತೀಯಲ್ಲ ಎಲ್ಲ ಹೋಗೋಣ ಸಂಡೇ ಆದರೆ ಅಂತ, ಬಾ ಕರ್ಕೊಂಡು ಹೋಗ್ತೀನಿ. ಅದೇ ಎಲ್ಲಿಗೆ? ಸಸ್ಪೆನ್ಸ್, ಕಮಾನ್. ಎಲ್ಲಿಗೆ ಹೋಗ್ತಾ ಇರೋದು? ಏನಾದರೂ ತೊಗೊಬೇಕಾ? ಆಚೆ ಹೋಗೋದಲ್ವಾ, ಅದಕ್ಕೆ ತೊಗೊಳ್ಳೋದೆ. ಅಲ್ಲ, ಇವಾಗ ಆಚೆ ಹೋಗೋಕೆ ಏನಾದರೂ ತೊಗೊಬೇಕಾ? ಏನು ಜಾಸ್ತಿ ಹೊತ್ತಾಗುತ್ತಾ ಏನು? ಏನಿಲ್ಲ, ನಾ ಒಂದು ಹಾಫ್ ಆನ್ ಅವರ್ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನಿಯರ್ ಬೈ. ಪಾಪಗೆ ಏನು ಬೇಕು ಮತ್ತು ನಿನಗೇನು ಬೇಕು, ಡೆಲಿವರಿ ಬ್ಯಾಗ್ನ ಪ್ಯಾಕ್ ಮಾಡೋಕ್ಕೆ ಏನು ಅವಶ್ಯಕತೆ ಇದೆ ಅದೆಲ್ಲ ತೊಗೊಬರೋಣ. ಶಾಪಿಂಗು? ಒಂಥರ ಶಾಪಿಂಗೆ ನಿಮಗೆ. ನನಗೇನು ಕೊಡಿಸಿ? ಬನ್ನಿ, ಅಲ್ಲಿ ಏನು ಇಷ್ಟ ಆಗೋದು ತೊಗೊಳ್ಳಿ. ನನಗೇನು ಕೇಳಿದ್ರು ಕೊಡಿಸ್ಬೇಕು. ಕೊಡ್ಸೋಣ. ನಾನೆಲ್ಲೋ ಸಸ್ಪೆನ್ಸ್ ಅಂದರೆ ಏನೋ ಬಿಗ್ ಸರ್ಪ್ರೈಸ್ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಎಕ್ಸ್ಪೆಕ್ಟೇಷನ್ ಇರ್ತದೆ ನಿಮ್ಮದು, ಬಟ್ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಪಾಪಗೆ ಏನು ಬೇಕು ಫಸ್ಟ್ ಅದು ತೊಗೊಳ್ಳೋಣ, ನಿಮ್ಗೆ ಏನು ಬೇಕೋ ಅವಶ್ಯಕತೆ ಇರುತ್ತೆ ತೊಗೊಂಬರೋಣ. ಸರಿ, ಹೋಗೋಣ ಹಂಗಾದ್ರೆ, ಟೈಮ್ ಆಯ್ತು. ಬನ್ನಿ. ಮುಂಚೆ ಎಲ್ಲ ಆಗಿದ್ರೆ ನಾನು ಒಂದು ಬ್ಯಾಗು ಆಚೆ ತೊಗೊಂಡು ಹೋಗ್ತಿರ್ಲಿಲ್ಲ ಎಲ್ಲೋದ್ರೂ. ಇವಾಗ ಎಲ್ಲೋದ್ರೂ ಇದು ತೊಗೊಂಡೋಗೋದು ರೂಢಿ ಆಗಿಬಿಟ್ಟಿದೆ. ವಾಟರ್ ಬಾಟಲ್ ಇರಲೇಬೇಕಲ್ವಾ, ಸೊ ಹಾಗಾಗಿ ಇದು ಪ್ಯಾಕ್ ಆಯಿತು. ಇನ್ನು ಈ ಡ್ರೆಸ್ ಬಂದು ನಾನು ಆಲ್ರೆಡಿ ಲಿಂಕ್ನ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ಆ ವಿಡಿಯೋಯಿಂದ ತೊಗೊಳ್ಳಿ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಏನು ಬೇಡ ಏನು ಬೇಡ, ಇನ್ನೇನು ನೀರು ಸಾಕಲ್ವಾ? ಇನ್ನು ರಜೆ ಸಿಗೋದೇ ಸ್ಯಾಟರ್ಡೆ ಸಂಡೇ. ಏನಾದರೂ ಇದ್ರೆ ಕೆಲಸಗಳನ್ನ ಮತ್ತೆ ಮಾಡ್ಕೊಬೇಕು. ಇನ್ನು ಡ್ಯೂ ಡೇಟ್ ಬೇರೆ ಹತ್ರ ಬಂತಲ್ವಾ, ಸೊ ಏನೇನು ತೊಗೊಬೇಕು ಅಂತಲೂ ಗೊತ್ತಿಲ್ಲ. ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಅಲ್ಲಿ ಹೋಗಿ ಏನಾದ್ರು ಕಿಟ್ ವೈಸ್ ಆ ಥರ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಸಿಗುತ್ತಂತ ಅವ್ರು ಹೇಳಿಲ್ವಾ? ಹೋಗಿ ಅಂತ ಅಂದ್ರೆ ಅಷ್ಟೇ. ಅಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿ ಹೋಗಿ ಏನಾದರೂ ಪ್ಯಾಕ್ ಅಂದರೆ ಕಿಟ್ ವೈಸ್ ಏನಾದ್ರು ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ. ನಮಗೂ ಒಂದು ಐಡಿಯಾ ಬರುತ್ತೆ ಏನೇನು ತೊಗೊಬೇಕು ಅಂತ. ಸಿಗ್ನಲ್ ಸಿಗ್ತವಾ? ಒಂದಿದೆ. ಈಗ ಸಿಗದೇ ಇರಲಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸೋದು ನಮ್ಮ ಕರ್ತವ್ಯ. ಸೊ ನಿಮಗೂ ಸೇಫ್ಟಿ, ನಮಗೂ ಸೇಫ್ಟಿ. ಇಲ್ಲೇ ಟೈಮ್ ಆಯಿತು. ಓಕೆ ಬಾಯ್. ಬೇಗ ಸಂಜೆ ಆದರೆ ಆಮೇಲೆ ನನಗೆ ಓಡಾಡೋಕ್ಕಾಗಲ್ಲ. ಇದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು ತಾನೆ? ದಿನ ಅಲ್ಲಿ ಕೊರಿತಾ ಇದ್ರೆ ಧೂಳು ಹಂಗೆ ಬರ್ತಾ ಇರ್ತದೆ. ಹೆಂಗೆ ರೆಡಿ ಮಾಡೋಕ್ಕೆ? ಇಲ್ಲ, ಮೊನ್ನೆ ಹತ್ರ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸಕ್ಕದಂದರೆ ಸಕ್ಕದು. ಇದೇನಾ ಅವ್ರು ಹೇಳಿದ್ದು ಹೋಮ್ ಕಲೆಕ್ಷನ್ಸ್ ಅಂತ? ಇಲ್ಲೆಲ್ಲ ಸಿಗುತ್ತಾ? ಇದೇನು ಬೇಬಿ ಡೈಪರ್ ಮ್ಯಾಟ್, ಕಾಟನ್ ಅಲ್ವಾ ಇದು? ಕಾಟನ್ ಮೆಟೀರಿಯಲ್ಲು. ಸಿಕ್ಸ್ ಪೀಸಾ? ಏನು ಪ್ರೈಸ್ ಇದೆ ಇದು? 6 ಪೀಸ್ಗೆ 119, 120. 4 ಪೀಸ್ ಇದು. 4 ಪೀಸಾ? 6 ಪೀಸ್ ಅಂತ ಹಾಕೋರಲ್ಲಿ? ಇಲ್ಲ ಸೆಟ್ ಆಫ್ 4 ಪೀಸ್. ಬೇರೆ ನೋಡು ಕಲರು. ಚೆನ್ನಾಗಿದೆಯಾ? ಇದರಲ್ಲಿ 3 ಕಲರ್ಸ್. ನಾನೆಲ್ಲ ಹುಡುಗಿಗೆ ಅಂತಾನೆ ತಗೋತಾ ಇದ್ದೀನಿ. Zero to 3 months ಅಂತ ಹಾಕಿದ್ದಾರೆ ಅಷ್ಟೇ. ಬಟ್ ಇದು ಚೆನ್ನಾಗಿದೆ, ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂತ ಅನ್ಸುತ್ತಲ್ಲ, ಬೇಕಾಗುತ್ತೆ. 60 rupees ಹಾಕೋ, ಚೆನ್ನಾಗಿದೆ. ನಾನು ಹುಡುಕ್ತಾಗ ಯಾಕೆ ಸಿಗಲ್ಲ ಈ ಥರದವೆಲ್ಲ? ನನಗೆ ನಿಮಗೆ ಕಾಣಲ್ಲ. ಏನೋ ಸಿಕ್ಕಿಲ್ಲ. ಎಲ್ಲ ಫೋಲ್ಡಿಂಗ್ ಆಗಿಲ್ವಲ್ಲ?
ಹೆಂಗಿತ್ತು ಶಾಪಿಂಗು? ನಾನು ತೆಗೆದುಕೊಡ್ತೀನಿ ಸುಮ್ಮನೆ. ಒಂದು ಕಡೆ ಹಾಕ್ಬಿಡಲ್ಲ, 2 ಬ್ಯಾಗ್ ಆಗೋಯ್ತಲ್ವಾ? ನೋಡೋಣ ಯಾರು ಜಾಸ್ತಿ ಐತೆ ಅಂತ. ಏನದು ಅಲ್ಲೊಂದು ಇದಿದೆ, ತೆಗೆದಿಡು. ಬೌಲ್ ಇದರಲ್ಲಿ ಇಷ್ಟೇ, ಅದರಲ್ಲಿ ಆ ಬ್ಯಾಗಲ್ಲಿ ತೆಗಿಬೇಕು. ತೆಗೆದುಕೊಡ್ತೀನಿ ಇರು. ನಾವು ಶಾಪಿಂಗ್ ಮಾಡೋಕ್ಕಂತ ಹೋಗಿದ್ದು ಮಗುಗೆ. ಶಾಪಿಂಗ್ ಮಗುಗಿಂತ ಅವ್ರ ಅಪ್ಪಂದೇ ಜಾಸ್ತಿ ಆಯಿತು. ಅವ್ರ ಅಪ್ಪನ ಇಂಪಾರ್ಟೆಂಟ್ ತಾನೇ, ಯಾವಾಗಲೂ ನೀವೇ ತಗೊಂಡ್ರೆ. ಅಂದರೆ ಒಂದು ಫ್ರೆಂಡಲ್ಲಿ ರೆಫರ್ ಮಾಡಿದ್ದು, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಮಗುದು ಏನು ಅಂದರೆ ಬಟ್ಟೆ ಬಿಟ್ಟಲ್ಲಿ ಇನ್ನೇನೂ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಸುಮ್ಮನೆ ಟೈಮ್ ವೇಸ್ಟ್ ಆಯಿತಾ? ತಂದಿದ್ದೆಲ್ಲ ಅಂದರೆ ನಮಗೆ ಬೇಕಾಗಿದ್ದು ಎಲ್ಲ ಐಟಮು ಅಲ್ಲಿ ಸಿಗಲಿಲ್ವಲ್ಲ, ಹಾಗಾಗಿ. ಅಂದರೆ ನಿಮಗೆ ಬೇಕಾಗಿ ಸಿಗಲಿಲ್ಲ ಅಂತ ಹೇಳಿ, ನಿಮಗೆ ಬೇಕಾಗಿದ್ದು ಯಾವುದೋ ಬಟ್ಟೆಗಳಿರಲಿಲ್ಲ, ಮಗುಗೆ ಬೇಕಾಗಿರೋದು ಎಲ್ಲದೂ ಐಟಮ್ಸು ಸಿಕ್ಕಲಿಲ್ಲ. ನಾವೆಲ್ಲ ಫುಲ್ಲು ಅಂದರೆ ಕಿಟ್ ಥರ ಎಲ್ಲ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ ಅಂತ ಅಂದ್ಕೊಳೋ, ಅಲ್ಲಿ ನೋಡಿದರೆ ಏನೂ ಕಿಟ್ಟು ಸಿಕ್ಕಲಿಲ್ಲ, ಏನಿಲ್ಲ. ಸ್ವಲ್ಪ ಬಟ್ಟೆಗಳು ಸಿಕ್ತಷ್ಟೇ. ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಏನಿದು? ಇದು ಟವಲ್, ಇದು ಬೇಬಿ ಟವಲ್ಲು. ಬೇಕಾಗುತ್ತೆ ಅಂತ ತೊಗೊಂಬಂದೆ, ಗೊತ್ತಿಲ್ಲ ನನಗೆ ಬೇಕಾಗುತ್ತೆ ಏನು ಅಂತ, ಸುಮ್ಮನೆ ತೊಗೊಂಡು ಬಂದು. ಚೆನ್ನಾಗಿದೆ ಅಲ್ಲ? ಎಷ್ಟಿದು? ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟಾಗಿದೆ. ಇದು ಪ್ರೈಸ್ ಬಂದು 60 ರೂಪಾಯಿ, 59 ರುಪೀಸ್ ಅಂತ ಹಾಕಿದ್ರು. ನೋಡಿ 60 ರುಪೀಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಅಲ್ಲೆಲ್ಲ ಒಂದೇ ಪ್ಯಾಟರ್ನ್ ಬಟ್ಟೆಗಳಿತ್ತು, ಅದು ಏನಂತ ಗೊತ್ತಿಲ್ಲ. ನ್ಯೂ ಬಾರ್ನ್ ಬೇಬಿಗೆ ಬರೀ ಅದೇ ಥರ ಬಟ್ಟೆಗಳಾಗ್ತಾರೆ ಏನೋ ಅದು ಗೊತ್ತಿಲ್ಲ. ಎಲ್ಲ ಒಂದೇ ಪ್ಯಾಟರ್ನ್ ಬಟ್ಟೆಗಳಿತ್ತು. ಸುಮ್ಮನೆ ಅದನ್ನೇ ಕೆಲವೊಂದಷ್ಟು ತೊಗೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗಂಡು ಮಕ್ಳಿಗೆ ಹಾಕೋದ ಹೆಣ್ಮಕ್ಳಿಗೆ ಹಾಕೋದ? ಇಬ್ರಿಗೂ ಹಾಕ್ಬೋದು. ಎಷ್ಟಿದೆ? ಬರೀ 40 ರುಪೀಸ್. ಎಷ್ಟು ಒಳ್ಳೆ ಪುಟಾಣಿಗಿದೆ. 40 ರುಪೀಸ್ ಎಷ್ಟೋ ಇರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಇದು ಯಾವ ಸೂಟ್ ಹೇಳಿ? ಇದು ಜಂಪ್ ಸೂಟು. ಇದು ಒಂದು ಜಂಪ್ ಸೂಟ್ ಥರ ಇತ್ತು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ, ಇದು ಕ್ಯೂಟಾಗಿ ಅನಿಸ್ತು, ಅದಕ್ಕೆ ತೊಗೊಂಡೆ. ಇದು ಒಂದಿರಲಿ ಅಂತ. ಇನ್ನೆಲ್ಲ ಬಟ್ಟೆಗಳು ಒಂದೇ ಥರನೇ ಇದ್ದಾವೆ, ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲ ಒಂದೇ ಪ್ಯಾಟರ್ನೇ ಸಿಕ್ಕಿದ್ದು. ಇದು ನೋಡಿ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಇದು ಬೇಬಿ ಗರ್ಲ್ದ ಏನೋ ಗೊತ್ತಿಲ್ಲ. ಇಲ್ಲಿ ಟೈಮ್ ಮಾಡೋದಿದೆ, ಸುಮ್ಮನೆ ತೊಗೊಂಡು ಬಂದೆ. ಕ್ಯೂಟಾಗಿ ಕಾಣಿಸ್ತಾ ಇತ್ತಲ್ಲ, ಇರಲಿ ಅಂದ್ಬಿಟ್ಟು ತೊಗೊಂಬಂದೆ. ಇದೆಲ್ಲ ನನ್ನ ಸೆಲೆಕ್ಷನ್ ನೋಡಿ, ಕಲರ್ ಎಲ್ಲ ಚೆನ್ನಾಗಿದೆ. ಇನ್ನು ಇದು ಒಂದು ಚೆನ್ನಾಗಿದೆ ಅಂತ ಅನಿಸ್ತು. ಇದು ಇವರೇ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಬ್ರಿಗೂ ಆಗುತ್ತೆ, ಬಾಯ್ ಬೇಬಿ ಆದರೂ ಆಗುತ್ತೆ, ಗರ್ಲ್ ಬೇಬಿ ಆದರೂ ಆಗುತ್ತೆ ಅಂತ. ಇದರಲ್ಲೆಲ್ಲ ಸಾಕ್ಸ್ ಬಂದೈತೆ ನೋಡು, ತುಂಬ ಚೆನ್ನಾಗಿದೆ. ಎಷ್ಟು ವೆರೈಟೀಸ್ ಇರುತ್ತಲ್ವ ಮಕ್ಕಳು ಬಟ್ಟೆಯಲ್ಲಿ. ದೊಡ್ಡವ್ರಿಗಷ್ಟು ವೆರೈಟೀಸ್ ಇರುತ್ತೋ ಇಲ್ಲೋ, ಮಕ್ಳುಗಳ ಬಟ್ಟೆಯಲ್ಲಿ ಸಖತ್ ವೆರೈಟೀಸ್ ಮಾಡಿರ್ತಾರೆ. ಆದರೆ ಇವೆಲ್ಲ ಒಂದೆರಡು ತಿಂಗಳಾದ್ಮೇಲೆ ಆಗಲ್ಲ ಅನ್ಸುತ್ತಲ್ಲ. ಇದು ಚೆನ್ನಾಗಿದೆ, ಕ್ಯೂಟಾಗೈತೆ, ತುಂಬ ಚೆನ್ನಾಗಿದೆ. ಮೆಟೀರಿಯಲು ಸಖತ್ತಾಗಿದೆ. ಎಷ್ಟಿದೆ? ಇದೂ ಚೆನ್ನಾಗಿದೆ, 100 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ, ಸ್ಮೂತಾಗಿ ಕೊಡ್ಬೋದು. ಹೊಡ್ತಿದ್ದು ಮೈಕ್. ಇನ್ನು ಒಂದು ಪ್ಯಾಕ್ ಆಫ್ 5 ಕ್ಯಾಪ್ಗಳು ಸಿಕ್ತು. ಅದೂ ಯೂಸ್ ಆಗುತ್ತೇನೋ ಅಂತ ತೊಗೊಂಬಂದೆ. ಬಟ್ ಇದು ಎಷ್ಟು ತಿಂಗಳವರೆಗೆ ಹಾಕ್ಬೋದು ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಹಾಕ್ಬೋದು, ಅದನ್ನ ಸ್ಟಾರ್ಟಿಂಗಲ್ಲಿ ಹಾಕ್ಬೋದು. ಅಲ್ಲಿ ಸೈಜ್ ಏನೂ ಹಾಕಿರಲಿಲ್ಲ ತಾನೇ ಕ್ಯಾಪ್ಗಳಿಗೆ. ಎಕ್ಸ್ಪೆಂಡ್ ಆಗ್ಬೋದು, ಎಕ್ಸ್ಪೆಂಡ್ ಸ್ವಲ್ಪ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಇದು ಪ್ಯಾಕ್ ಆಫ್ 5 ಎಷ್ಟು ಡೈರೆಕ್ಟಾಗಿ ಹಾಕ್ಬೋದಾ? ವಾಶ್ ಮಾಡಂಗಿಲ್ವಾ? ಏನಾಗಲ್ಲ, ಇದೆಲ್ಲ ಏನು ವಾಶ್ ಮಾಡ್ಬಿಟ್ಟು ಹಾಕ್ಬೇಕು ಅಂತ. ಪ್ಯಾಕೆಟ್ ಒಳಗಿತ್ತಲ್ಲ, ಸೊ ಹಂಗಾಗಿ ಏನು ಧೂಳಾಗಿರಲ್ಲ ಅನ್ಸುತ್ತೆ. ಇಷ್ಟು ಚಿಕ್ಕ ತಲೆ ಇರ್ತದೆ. ಅಷ್ಟೇ ಪುಟಾಣಿ. ಸೈಜ್ ಬೈ ಸೈಜ್ ಐತೆ ಇಲ್ಲಿ, ದೊಡ್ಡದು ಚಿಕ್ಕದು ಆ ಥರ ಇದ್ದಾವೆ. ಇದು ಎಲ್ಲದಕ್ಕಿಂತ ಚಿಕ್ಕದು. ಇದು ತುಂಬ ಚಿಕ್ಕದಾಗಿಲ್ವಮ್ಮ? ಅಷ್ಟೇ, ಜಸ್ಟ್ ಹಿಂಗೆ ಸುಮ್ಮನೆ ಹಾಕೋಕ್ಕೆ. ಮಗುದು ಎಷ್ಟಿರುತ್ತೆ ಹಿಂಗೆ ಫುಲ್ ಟೋಪಿ ಥರ ಬರುತ್ತಲ್ಲ, ಅದೆಲ್ಲ. ಇದು ನಾರ್ಮಲ್ ಜಸ್ಟ್ ಹ್ಯಾಟ್ ಅಷ್ಟೇ. ಬಟ್ ತಲೆಗಾರು ಹಿಡಿಸ್ಬೇಕು ತಾನೇ ಇದು? ಮುಚ್ಚುತ್ತೆ ಇಡಮು. ಇಲ್ಲಿ ಸೈಜ್ ಬೈ ಸೈಜ್ ಇದ್ದಾವೆ, ಇವೆಲ್ಲ ಸೈಜ್ ಬೈ ಸೈಜ್ ಇದ್ದಾವೆ. ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಅನಿಸ್ತವೆ.
ಚೆನ್ನಾಗಿದೆ. 500 rupees ಏನೋ ಇರ್ಬೋದು. ಇನ್ನೂ ಏನು ಸ್ವೆಟರ್ ಸಿಗಲಿಲ್ಲ, ಅದ್ರ ಜೊತೆ ಟೋಪಿ ಅದು ಯಾವುದೂ ಸಿಗಲಿಲ್ಲ, ಸಾಕ್ಸು ಇಂಥದ್ದೆಲ್ಲ ಏನೂ ಸಿಗಲಿಲ್ಲ ಅಲ್ಲಿ. ಈ ಥರ ಬರೀ ಬಟ್ಟೆ, ಈ ಥರ ಒಂದು ಕ್ಯಾಪ್ಗಳಿತ್ತು, ಒಂದು ಟವಲ್ ಇತ್ತು, ಒಂದು ಬ್ಲ್ಯಾಂಕೆಟ್ ಥರನೇನೋ ಇತ್ತು ಅಷ್ಟೇ. ಇಷ್ಟೊಂದು ತೊಗೊಂಬರೋಕ್ಕೆ ಸುಮ್ಮನೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತಲ್ಲಿ. ಇನ್ನು ಬಟ್ಟೆಗಳಷ್ಟೇ ಒಂದು ಎಷ್ಟಿದಾವೆ ಬಟ್ಟೆ. ಇದು ಒಂದು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು, ತುಂಬ ಕ್ಯೂಟಾಗಿ ಅನಿಸುತ್ತೆ. ಇದೆಲ್ಲ ದೊಡ್ಡದಾಗುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಹಾಕಿದ್ಮೇಲೆ ಗೊತ್ತಾಗುತ್ತೆ. ಯಾವುದಿದೆ ಇಷ್ಟರಲ್ಲಿ ಯಾವ್ದು ಬಟ್ಟೆ ಇಷ್ಟ ಆಯಿತು? ನಂದು ಫೇವ್ರೇಟ್ ಇದು ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಅನಿಸುತ್ತೆ. ನೋಡೋಕ್ಕೇ ಎಷ್ಟು ಕ್ಯೂಟಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿದ್ದಾವೆ. ಆದರೆ ಇನ್ನೂ ಬೇರೆ ಬೇರೆ ವೆರೈಟೀಸ್ ಡ್ರೆಸ್ಸಸ್ ಎಲ್ಲ ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ಸೇಮ್ ಪ್ಯಾಟರ್ನ್, ಇದು ಒಂದೇ ಪ್ಯಾಟರ್ನ್ ಇದ್ದೋ ಎಲ್ಲ. ಅವನೇ ಕೆಲವೊಂದಷ್ಟು ತೊಗೊಂಬಂದಿದ್ದೀವಿ, ಗೊತ್ತಿಲ್ಲ, ಇಬ್ರಿಗೂ ಐಡಿಯಾ ಇಲ್ಲ, ಸುಮ್ಮನೆ ಹೋಗಿ ಸುಮ್ಮನೆ ತೊಗೊಂಬಂದಿದ್ದೆ. ಹೆಂಗೆ ಅನಿಸ್ತು ಶಾಪಿಂಗು? ಇಷ್ಟು ದಿನ ನಾನು ಶಾಪಿಂಗ್ ಕರೆದ್ರೆ ಬರ್ತಿರ್ಲಿಲ್ಲ, ಇವತ್ತು ನೀವೇ ಕರ್ಕೊಂಡೋಗಿದ್ದು ನನ್ನ ಮಗುಗೆ. ಹೆಂಗೆ ಅನಿಸ್ತು? ಶಾಪಿಂಗ್ ಹೋದಾಗೆಲ್ಲ ಬೋರ್ ಅನಿಸ್ತದೆ, ಬರೀ ತಿರುಗಾಟ ಬಂದರೂ ಇಷ್ಟೇ ಅನಿಸುತ್ತೆ ಅಲ್ವಾ? ಇವೆಲ್ಲ ಏನು ಒಂದು ಇಡೀ ಇದ್ದಾವೆ ಅಂತ ಅನ್ಸುತ್ತೆ. ಮಕ್ಕಳದೆಲ್ಲ ಎಲ್ಲನೂ ಸೇರಿ ಎಲ್ಲ ಸೇರಿದ್ರೂ ಒಂದು ನಾರ್ಮಲ್ ಹ್ಯಾಂಡ್ ಕವರ್ಗೆ ಹಾಕಷ್ಟಿರುತ್ತೆ ಅಷ್ಟೇ. ಇನ್ನು ಇದೊಂದು ಟವಲ್ ಥರ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ, ಚೆನ್ನಾಗಿದೆ. ಇದು ಬೇಬಿಗೂ ಯೂಸ್ ಆಗುತ್ತೆ, ನಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಎಷ್ಟಿದೆ ಇದು ಪ್ರೈಸು? 240 ಇಲ್ಲ 379, 380. ಬಟ್ ಕ್ವಾಲಿಟಿ ಸಕ್ಕತ್ತಾಗೈತೆ, ತುಂಬ ಸಾಫ್ಟಾಗೈತೆ ಮತ್ತು ದೊಡ್ಡದಾಗೈತೆ ಸಖತ್. ಅದಕ್ಕೆ ಎಷ್ಟು ದುಡ್ಡು ಇಟ್ಟವ್ರೆ ಅನ್ಸುತ್ತೆ. ಇಷ್ಟು ತೊಗೊಂಬರೋಕ್ಕೆ ಅಷ್ಟು ನನ್ನ ಮಗಳದು, ಇದಿಷ್ಟು ನಂದು ಮಗಳದು. ಇದಿಷ್ಟೇ ಮಗು ಬಟ್ಟೆ. ಇದೊಂದು ಟವಲ್ ಸಿಕ್ತಷ್ಟೇ. ಇನ್ನು ನನಗೆ ಅಂತ ಸಿಕ್ಕಿದ್ದು ಮೆಟೀರಿಯಲ್ ಅಲ್ಲಿ ಇದು ಒಂದು ಶಾಲ್ ಥರ ಬೇಕಿತ್ತು ನನಗೆ. ಅಲ್ಲಿ ಬರೀ ನಾವು ಬೇಬಿ ಎಸೆನ್ಷಿಯಲ್ಸ್ ಅಷ್ಟೇ ಸಿಗುತ್ತೆ ಅಂದ್ಕೊಂಡು ಹೋಗಿದ್ದು, ಅದರಲ್ಲೆಲ್ಲ ಜನರಲ್ ಆಗಿತ್ತಲ್ವಾ. ಚೆನ್ನಾಗಿತ್ತು. ಎಲ್ರಿಗೂ ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ, ಬಟ್ ಮಕ್ಳದ್ದು ತುಂಬ ಕಲೆಕ್ಷನ್ಸ್ ಇಲ್ಲ. ಅಂದರೆ ಒಂದೇ ಪ್ಯಾಟರ್ನ್, ನ್ಯೂ ಬಾರ್ನ್ ಬೇಬೀಸ್ಗೆ ಎಲ್ಲ ರೀತಿ. ಹೊಸದಾಗಿ ಹುಟ್ಟ ಮಕ್ಕಳಿಗೆ ಸ್ವಲ್ಪ ಕಮ್ಮಿ, ಎಲ್ಲ ಥರ ಮಕ್ಕಳುಗಳಿಗೂ ಇದೆ, 1 to 2 years. ಬಟ್ ಸ್ವೆಟರ್ಸು ಅಂಥದ್ದೆಲ್ಲ ಏನೂ ಸಿಗಲಿಲ್ಲ ಅಲ್ಲಿ, ಜಸ್ಟ್ ನಾರ್ಮಲ್ ಬಟ್ಟೆಗಳಷ್ಟೇ ತಾನೇ. ಬಟ್ ಅಡ್ವಾಂಟೇಜ್ ಏನಂದರೆ ಎಲ್ಲ ಕಡೆನೂ ಸೆಗ್ರಿಗೇಟ್ ಮಾಡಿ ಆ ಏಜ್ಗೆ ಸಪ್ರೇಟ್ ಮಾಡಿದ್ದಾರೆ. ಶಾಪ್ ಮಾಡೋಕ್ಕೆಲ್ಲ ತುಂಬ ಈಸಿಯಾಗಿ ಅನಿಸುತ್ತೆ, ಓಡಾಡ್ಬೋದು. ಇನ್ನು ಇವರು ಇದೊಂದು ಟೀ ಶರ್ಟ್ ತೊಗೊಂಡ್ರು. ಒಂಥರ ನನಗದು ತುಂಬ ದಿನದಿಂದ ಈ ಥರದೊಂದು ತಗೋಬೇಕಂತ ಸ್ವೆಟರ್ ಟೈಪ್ ಇಷ್ಟ ಇತ್ತು. ಇದು ಇಷ್ಟ ಆಯ್ತಾ? ಅದು ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆ ಥರದ್ದು ಏನಾದ್ರು ತೊಗೋಬೇಕು ಅಂತ. ಇವರು ಬಟ್ಟೆ ಶಾಪ್ ಮಾಡೋದೇ ಕಡಿಮೆ, ಎಲ್ಲೋದ್ರೂ ನನಗೇನು ಬೇಕೋ ನನಗೆ ಇಷ್ಟ ಆಗಿದೆ ನಾನು ತೊಗೊಂಡೇ ಬಿಡ್ತೀನಿ. ನಾನು ಡಿಲೇ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಅವಾಗ ತೊಗೊಳ್ಳೋಣ ಇವಾಗ ತೊಗೊಳ್ಳೋಣ ಅಂತ. ಹೋದಾಗ ಏನಾದ್ರು ಬಟ್ಟೆ ನೋಡಿದ್ರೆ ಇಷ್ಟ ಆದರೆ ನಂಗೆ ಅದ್ರಲ್ಲಿ ಒಂದಾರು ನಾನು ತೊಗೊಂಡು ಬಂದೇ ಬಿಡ್ತೀನಿ. ಇವ್ರು ಮಾತ್ರ ಎಲ್ಲೋದ್ರೂ ನಾವು ಏನು ತೊಗೊಂಬರಲ್ಲ. ಗಂಡು ಮಕ್ಕಳೇ ಹಂಗೆ, ಎಸ್ಪೆಷಲಿ ಅವ್ರಿಗೋಸ್ಕರ ಏನೋ ತೊಗೊಳ್ಳಲ್ಲ, ಬೇರೆಯವ್ರಿಗೆ ಏನಾದ್ರು ಕೊಡಿಸ್ಬೇಕು ಅಂದರೆ ಕೊಡಿಸ್ತಾರೆ. ಇನ್ನು ಇದೊಂದು ಸಿಕ್ತು ನನಗೆ, ಇದೊಂದು ಸ್ಟ್ರಕ್ ಥರ ಸುಮ್ಮನೆ ಸಿಂಪಲ್ ಆಗಿದೆಯಲ್ಲ, ಟಾಪ್ ಮೇಲೆ ಹಾಕೊಳ್ಳೋಕ್ಕೆ, ಏನಾದರೂ ಟೀ ಶರ್ಟ್ಸ್ ಮೇಲೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟ್ರಕ್ ಥರ ಇದೊಂದು ತೊಗೊಂಡೆ ಅಷ್ಟೇ. ಇದು ಓಪನ್ ಇಲ್ಲ, ಫುಲ್ ಕಾಲರ್, ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಬಟ್ ತುಂಬ ಥಿಕ್ನೆಸ್ ಎಲ್ಲ ಏನಿಲ್ಲ, ಚೆನ್ನಾಗಿದೆ ಅಷ್ಟೇ, ಸಿಂಪಲ್ ಆಗಿದೆ. ಇದೆಷ್ಟು ಡುಮು? 350. 200 ಅಷ್ಟೇ. ಇದು ಬರೀ 200 ಇತ್ತು ಅಂತ ಅಂದ್ಬಿಟ್ಟು ಕಡಿಮೆ ಪ್ರೈಸ್. ಆಗಿರೋ ಬಿಲ್ಲಲ್ಲೆಲ್ಲ 280 rupees ಅಷ್ಟೇ ನಂದು. ಓಹೋ, ನಮ್ಮದು ಇದೊಂದು 50. ಹಾಂ, ಇವರು ಇದೊಂದು ಟೀ ಶರ್ಟ್ ತೊಗೊಂಡ್ರು, ಚೆನ್ನಾಗಿದೆ, ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡ್ರು. ಹುಡಿ ಥರ ಇದೆ, ಇದು ಚೆನ್ನಾಗಿದೆ. ಇದು ಜಸ್ಟ್ 250 rupees ಅಷ್ಟೇ, ಕ್ವಾಲಿಟಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಇವರು ಏನೋ ಒಂದು ಇಷ್ಟಪಟ್ಟು ಅದು ಟ್ರಯಲ್ ಎಲ್ಲ ಮಾಡಿ ತೊಗೊತೀನಿ ಅಂತ ತೊಗೊಂಡಿರೋದು. ಇದೆಷ್ಟಿರ್ಬೋದು ನೋಡಿ, ಗೆಸ್ ಮಾಡಿ ಯಾರು, ಇದೆಷ್ಟಿರ್ಬೋದು ಅಮೌಂಟ್ ಅಂತ ಕಮೆಂಟಲ್ಲಿ ಹೇಳಿ. ತೋರ್ಸೋದ ಡೀಟೇಲಾಗಿ. ಇದು ಚೆನ್ನಾಗಿದೆ. ಎಷ್ಟಿರ್ಬೋದು ಅಮೌಂಟ್ ನೋಡಿ ನೀವು. ಇದು ಮೋಸ್ಟ್ಲಿ ಇಲ್ಲಿ ಇರೋದ್ರಲ್ಲೆಲ್ಲ ಲೋ ಬಜೆಟ್ ಅಷ್ಟೇ, ಇದೇ ಲೋ ಬಜೆಟ್ ಅಂತ ಅನ್ಸುತ್ತೆ. ತುಂಬ ಏನು ಕ್ವಾಲಿಟಿ ಅಂದರೆ ಸ್ವೆಟರ್ ಟೈಪ್ ಬರುತ್ತೆ, ಇದು ನಾರ್ಮಲ್ ಟೀ ಶರ್ಟ್ ಅಲ್ಲ, ಸ್ವೆಟರ್ ಟೈಪ್ ಕ್ಲಾತ್ ಬರುತ್ತಲ್ಲ, ಉಲ್ಲನ್ ಆ ಥರ ಬರುತ್ತೆ. ಇದೊಂದು ತೊಗೊಂಡ್ರು.
ಇದು ನನಗೆ ಸ್ವಲ್ಪ ಇಷ್ಟ ಆಯಿತು. ನಾನೇ ಫೋರ್ಸ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದು. ಅಂದರೆ ಇಷ್ಟ ಅಂತ ಆ ವೈಟ್ ಇದೆಯಲ್ಲ, ಆ ವೈಟು ಮತ್ತು ಈ ರೆಡ್ಡು ಎರಡು ಒಂದೇ ಥರ ಇದೆ. ಬಟ್ ಕೆಲವೊಂದು ವಿಷಯದಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದರೆ ಚೆನ್ನಾಗಿದೆ ಇದು. ಇನ್ ಕೇಸ್ ಇವ್ರಿಗಾಗಿಲ್ಲ ಅಂದರೆ ನಾನು ಯೂಸ್ ಮಾಡ್ಬೋದಲ್ಲ, ಗೊತ್ತಲ್ಲ, ಅದಕ್ಕೆ ತೊಗೊಂಡು. ನಮ್ದೇನೂ ನಡೆಯಲ್ಲ. ಬಟ್ ಚೆನ್ನಾಗಿದೆ ಇದು. ಶಾಪಿಂಗಲ್ಲೂ ಎಲ್ಲ ಇವ್ರದೇ ಡಾಮಿನೇಟ್. ಚೆನ್ನಾಗಿದೆ ಇದು ಮೆಟೀರಿಯಲ್. ಉಲ್ಲನ್ ಕ್ಲಾತ್ ಎಲ್ಲ ಚೆನ್ನಾಗಿದೆ ಅಂದರೆ ಒಳಗಡೆ ಎಲ್ಲ. ಬಟ್ ಅದ್ರ ಕಲರ್ ಇನ್ ಕೇಸ್ ಇದು ಇವ್ರಿಗಾಗಿಲ್ಲ ಅಂದರೆ ನನಗಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಯಾವಾಗ? ಇವಾಗ ಆಗಲ್ಲ, ಇವಾಗಾಗಿಲ್ಲ ಅಂದರೆ ಫ್ಯೂಚರಲ್ಲಿ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಇದು. ಅಂದರೆ ರೆಡ್ ಬ್ಲ್ಯಾಕ್ ಒಂಥರ ಡೆಡ್ಲಿ ಕಾಂಬಿನೇಷನ್ ಅಲ್ವಾ, ಅದಕ್ಕೆ ನಂಗೆ ಸಕ್ಕತ್ ಇಷ್ಟ ಆಯಿತು. ಎಷ್ಟು ಅಮೌಂಟ್ ಅದು? ಇದು 300 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಜಾಸ್ತಿ ಏನಲ್ಲ. ವರ್ತಿ 300 ಕೊಡ್ಬೋದು. 300 ಆರಾಮಾಗಿ ವರ್ತಿದೆ, ಅದು ತೊಗೋಬೋದು. ಮತ್ತು ಇನ್ನು ಒಂದೆರಡು ನೋಡಿ, ಜೀನ್ಸ್ ಪ್ಯಾಂಟ್ ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಅನ್ನಿಸ್ತು. ಇದು ಜಸ್ಟ್ 400 ರುಪೀಸ್ ಪ್ಯಾಂಟು. ಕ್ವಾಲಿಟಿ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸು. ಕಾಣಿಸಲ್ಲ ಇಲ್ಲಿ ಫುಲ್ಲು, ಬಟ್ ಚೆನ್ನಾಗಿದೆ. ಟೋನ್ಡ್ ಜೀನ್ಸ್ ಥರ ಇದೆ, ಚೆನ್ನಾಗಿದೆ. ರೇಂಜಲ್ಲೂ ಐತಲ್ವಾ ಬಟ್ಟೆ? ಎಲ್ಲ ರೇಂಜಲ್ಲೂ ಇದೆ. ಎಲ್ಲ ರೇಂಜಲ್ಲೂ ಐತೆ ಬಟ್ಟೆಗಳು. 2000 ವರೆಗೂ ಇದೆ. ಚೆನ್ನಾಗಿದೆ ಬಟ್ಟೆ. ಯಾರಾದರೂ ಪೀಣ್ಯ, ದಾಸರಳ್ಳಿ, ಜಾಲಹಳ್ಳಿ ನಿಯರ್ ಬೈ ಅಲ್ಲಿ ಇದ್ರೆ ಅಲ್ಲಿ ಹೋಗಿ ನೀವು ಶಾಪ್ ಮಾಡಬಹುದು. ಟ್ರಾಫಿಕ್ ಫ್ರೀ ಇದೆ, ಆರಾಮಾಗಿ ಹೋಗ್ಬೋದು. ನಮ್ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ ಅದು. ಯಾರಾದರೂ ಅಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿದರೆ ಕಮೆಂಟ್ ಮಾಡಿ, ಅಲ್ಲಿ ನಿಮ್ಗೆ ಹೆಂಗೆ ಅನಿಸ್ತು, ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಹೋಗಿದ್ದು ನಾವು ಇಲ್ಲಿಂದ? 4 ಗಂಟೆ 4:15 ಅನ್ಸುತ್ತೆ. 4:15 ನಾವು ಇಲ್ಲಿ ಮನೆ ಬಿಟ್ಟು ಹೋಗಿದ್ದು. ಇಲ್ಲಿಂದ ಒಂದು ಎಷ್ಟು 5 ನಿಮಿಷ ಜರ್ನಿನೂ ಆಗಲಿಲ್ಲ ನಮಗೆ ಬೈಕಲ್ಲಿ. 5 to 6 minutes ಅಷ್ಟೇ. ಬಟ್ ಇಷ್ಟು ಶಾಪ್ ಮಾಡೋಕ್ಕೆ 6:30 6:30 ಆಯಿತು ಅನ್ಸುತ್ತೆ. 6:30 ನಾವು ಶಾಪಿಂದ ಆಚೆ ಬಂದಾಗಲೇ 6:30 6:45 ಹೋಗ್ಬಿಟ್ಟಿತ್ತು. ಓಡಾಡಿ ಸಾಕಾಗೋಗಿತ್ತು. ಬಟ್ ಅಲ್ಲಲ್ಲೇ ರೆಸ್ಟ್ ಮಾಡೋಕ್ಕೆ ಚೇರ್ಸು, ಕುತ್ಕೊಳ್ಳೋಕೆ ಸೀಟಿಂಗ್ ಏರಿಯಾ ಎಲ್ಲ ಮಾಡಿದ್ದಾರೆ. ಆರಾಮಾಗಿ ಶಾಪ್ ಮಾಡ್ಕೊಂಡು. ಎಷ್ಟಾಗಿದೆ ಟೋಟಲ್? 4877. ಹಾಂ, ಅಷ್ಟಾ? 5000 ಅರೌಂಡ್. 4877 ರುಪೀಸ್ ಆಗೈತೆ. ಇಷ್ಟು ಬಟ್ಟೆಗೇನೆ ಅಷ್ಟು ದುಡ್ಡು, ಅದು ಬರೀ ಬಟ್ಟೆಗೆ. ಇನ್ನೂ ಮಗುಗೆ ಎಸೆನ್ಷಿಯಲ್ಸ್ ಏನೂ ತೊಗೊಂಡೇ ಇಲ್ಲ. ನನಗೆ ಅಲ್ಲಿ ಒಂದು ಬೌಲ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದೊಂದು ಬೌಲ್ನ ತೊಗೊಂಡೆ. ಅಂದರೆ ಚೆನ್ನಾಗಿದೆ, ಕ್ಯೂಟಾಗಿ ಅನಿಸ್ತು ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಸೆರಾಮಿಕ್ ಅಲ್ಲ, ಇದು ಸೆರಾಮಿಕ್ ಅಲ್ಲ ಫೈಬರ್ ಅನಿಸುತ್ತೆ. ಸೆರಾಮಿಕ್ ಅಲ್ಲ, ಇದು ವೆಯ್ಟ್ ಇಲ್ಲ. ಸೆರಾಮಿಕ್ ಅಲ್ಲ, ಸೌಂಡೇ ಬರಲಿಲ್ಲ ಅಂದರೆ ಸೆರಾಮಿಕ್ ಅಲ್ಲ ಅಂದರೆ. ಸೆರಾಮಿಕ್ ಬಟ್ ತುಂಬ ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ ಇದೆ. ಸೆರಾಮಿಕ್ ಅಂತ ಇದು. ನನಗೇನೋ ಇದು ಫೈಬರ್ ಥರ ಅನಿಸ್ತು, ಚೆನ್ನಾಗಿದೆ. ಸೊ ಅಲ್ಲಿ ನನಗೆ ಇದು ಸಖತ್ ಇಷ್ಟ ಆಯಿತು. ಇನ್ನೂ ಏನೇನೋ ತೊಗೊಬೇಕು. ಯಾವ್ದಾದ್ರು ಒಳ್ಳೆ ಶಾಪ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಿಯರ್ ಬೈಯಲ್ಲಿ ಅಂದರೆ ನಿಯರ್ ಬೈ ಅಂತ ಏನಲ್ಲ, ನಿಮಗೆ ಎಲ್ಲಾದರೂ ಫುಲ್ಲು ಕಿಟ್ಟೆಲ್ಲ ಏನೇನು ಪ್ಯಾಕ್ ಮಾಡ್ಕೊಬೇಕು ಅಂತ ಏನಾದರೂ ಗೊತ್ತಿದ್ರೆ ತಿಳಿಸಿ. ಅದಕ್ಕೆಲ್ಲ ಒಂದೇ ಜಾಗದಲ್ಲಿ ಎಲ್ಲ ಮೆಟೀರಿಯಲ್ ಸಿಗೋ ಥರ ಒಂದು ಶಾಪ್ ಇದ್ದರೆ ರೆಫರ್ ಮಾಡಿ. ಗೊತ್ತಿಲ್ಲ, ನಮ್ಗೆ ಆನ್ಲೈನ್ ಬಗ್ಗೆ ಅಷ್ಟು ಅಭಿಪ್ರಾಯಗಳಿಲ್ಲ. ಅವ್ರು ಆಫ್ಲೈನಲ್ಲಿ ತಗೊಳ್ಳೋದೇ ಜಾಸ್ತಿ, ಆನ್ಲೈನ್ ಬಗ್ಗೆ ಎಲ್ಲ ಐಡಿಯಾ ಇರುತ್ತೆ. ಶಾಪಿಂಗ್ ಮಾಡೋದೇ ಜಾಸ್ತಿ. ಗಂಡು ಮಕ್ಳುಗಳು ಹುಡುಗಿರ್ಗಿಂತ ಜಾಸ್ತಿನೇ ಶಾಪಿಂಗ್ ಮಾಡ್ತಾರೆ. ಇವರೆಲ್ಲ ಮಾಡಲ್ಲ ಅಷ್ಟೇ. ಮುಂಚೆ ಮದುವೆ ಆದ್ಮೇಲೂ ಮಾಡ್ತಾರೆ, ಲವ್ ಮಾಡಬೇಕಾದ್ರೆ ಮಾಡ್ತಾರೆ. ಮದುವೆ ಆದ್ಮೇಲೂ ಶಾಪಿಂಗ್ ಮಾಡ್ತಾರೆ. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರಿಗೆ ಬಟ್ಟೆ ಕ್ರೇಜ್ ಎಲ್ಲ ಇರುತ್ತಲ್ವ, ಅವರೆಲ್ಲ ಚೆನ್ನಾಗಿ ಶಾಪಿಂಗ್ ಮಾಡ್ತಾರೆ. ನನಗೂ ಜಾಸ್ತಿ ಬಟ್ಟೆ ಕ್ರೇಜ್ ಇಲ್ಲ, ಇವ್ರಿಗೂ ಜಾಸ್ತಿ ಬಟ್ಟೆ ಕ್ರೇಜ್ ಇಲ್ಲ ಅಲ್ವಾ. ಯಾವತ್ತಾದ್ರೂ ಒಂದಿನ ಇಷ್ಟ ಆಗಿದ್ದು ಒಂದು ಇಷ್ಟಪಡ್ತವೆ. ನನಗೆ ಇಷ್ಟೇ ಬೇಕು, ಅಷ್ಟೇ ಬೇಕು, ಅಷ್ಟು ಕಾಸ್ಟ್ಲಿದ್ ಬೇಕು, ಇಷ್ಟು ಕಾಸ್ಟ್ಲಿದ್ ಬೇಕು. ಕ್ರೇಜ್ ಎಲ್ಲಿದೆ? ಇವತ್ತು ಶಾಪಿಂಗ್ ಮಾಡಿರೋದ್ರಲ್ಲಿ ನೀವೇ ಕಮೆಂಟ್ ಮಾಡಿ ಯಾರ್ದು ಜಾಸ್ತಿ ಇದೆ ಬಿಲ್ಲು ಅಂತ. ಇವ್ರೇನಾದ್ರು ತೊಗೊತಾರೆ ಅಂದರೆ ನನಗೆ ಜಾಸ್ತಿ ಎಕ್ಸೈಟ್ಮೆಂಟು, ಖುಷಿ ಆಗುತ್ತೆ. ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ನಾನೇ ಹಿಂಸೆ ಮಾಡಿ ಇಷ್ಟು ತೊಗೊಂಬಂದು ಕೊಟ್ಟರು ಅದರಲ್ಲಿ 1-2 ಅಷ್ಟೇ ಸೆಲೆಕ್ಟ್ ಮಾಡೋದು ಇವರು. ಹೌದು ತಾನೇ? ಕರೆಕ್ಟ್. ಇವತ್ತು ಏನು ಜಾಸ್ತಿ ತೊಗೊಂಡಿಲ್ಲ, ಒಂದು 3 ಟಿ-ಶರ್ಟು 2 ಪ್ಯಾಂಟ್ ಅಷ್ಟೇ. ಈ ವಿಡಿಯೋನು ಇಲ್ಲೇ ಎಂಡ್ ಮಾಡ್ತೀನಿ. ಇವಾಗ ಆಲ್ರೆಡಿ ಲೇಟಾಗಿಬಿಟ್ಟಿದೆ. ಇವಾಗ ಅಡುಗೆ ಏನಾದರೂ ಮಾಡ್ಕೋಬೇಕು, ಸಿಂಪಲಾಗಿ ಮಾಡ್ಕೊತೀನಿ. ರೆಸಿಪಿ ಎಲ್ಲ ಏನೂ ಶೂಟ್ ಮಾಡೋಕ್ಕೋಗಲ್ಲ, ವೀಡಿಯೋ ಸಖತ್ ಲೆಂತಿ ಆಗುತ್ತೆ ಅಂತ. ಸೊ ಇದಷ್ಟೇ. ಇನ್ನೂ ಏನೇನು ತೊಗೊಬೇಕು ಅಂತ ನನಗಂತೂ ಅಷ್ಟು ಐಡಿಯಾ ಇಲ್ಲ. ಏನಾದರೂ ಹೇಳೋದಿದೆಯಾ? ನಮಗೂ ಅಷ್ಟು ಐಡಿಯಾ ಇಲ್ಲ. ಸೊ ಇದಿಷ್ಟೇ. ಇವತ್ತಿನ ವ್ಲಾಗ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ಮಲ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗಲಿ. ಬಾಯ್. Thank you so much for watching.